ಒಂದು ನದಿಯ ತೀರದಲ್ಲಿ ಒಂದು ಕಲ್ಲಿತ್ತು. ಅದರ ಮೇಲೆ ಒಂದು ಇಲಿ ಬೇಜಾರಾಗಿ ಸುಮ್ನೆ ಕೂತಿರುತ್ತೆ. ಪಾಪ ಆ ಇಲಿ ತುಂಬಾನೇ ಟೆನ್ಷನ್ ಅಲ್ಲಿತ್ತು. ಅದೇ ಸಮಯಕ್ಕೆ ಆ ದಾರಿಯಲ್ಲಿ ಮೊಲ ಒಂದು ನಡ್ಕೊಂಡು ಹೋಗ್ತಿರುತ್ತೆ. ಇಲಿ ಪಾಪ ಬೇಜಾರ ಕೂತ್ಕೊಂಡಿರೋದನ್ನ ನೋಡಿ ಮೊಳ ಅದ್ರತ್ತ ಹೋಗುತ್ತೆ. ಅರೆ, ನೀನ್ ಯಾಕೆಲ್ಲಿಷ್ಟು ಬೇಜಾರಾಗಿ ಕೂತಿದ್ಯಾ? ನಾನ್ ಯಾವಾಗ್ಲೂ ನಿನ್ನ ಕಾಡಲ್ ನೋಡೇ ಇಲ್ಲ. ನೀನು ಬೇರೆ ಕಾಡಿಂದ ಬಂದಿದ್ಯಾ? ಇಲ್ಲರೇ ಮೊಳ, ಅನ್ನದೇ ಆ ಕಡೆ ತಡದಲ್ಲಿ ನನ್ನ ಮನೆ ಇದೆ. ಹೌದಾ? ಹಾಗಾದ್ರೆ ಅಲ್ಲಿಂದ ಇಲ್ಲಿಗೆ ಹೆಂಗ್ ಬಂದೆ? ಆ ಮನೆಯಲ್ಲಿರುವ ಜನರು ನನ್ನ ಈ ಕಾಡಲ್ಲೇ ಬಿಟ್ಬಿಟ್ರು. ಅಯ್ಯೋ ಪಾಪ, ಈಗ ಏನ್ ಮಾಡ್ತೀಯಾ? ನನಗೆ ಗೊತ್ತಿಲ್ಲ ಮೊಳ, ನಾನು ಮನೆಗೆ ಹೋಗ್ಬೇಕು. ನಾನು ನಮ್ಮ ಅಪ್ಪ ಅಮ್ಮನ ನೋಡ್ಬೇಕು. ಸರಿ, ಯಾಕೆ ಲೇಟ್ ಮಾಡ್ತಿದ್ಯಾ? ಹೋಗಿ ಈಗ್ಲೇ. ಅರೆ ಮೊಳ, ನನಗೆ ಈಜೋಡಕ್ಕೆ ಬರಲ್ಲ. ನೀನ್ ನನ್ನ ಕರ್ಕೊಂಡು ಹೋಗ್ತೀಯಾ? ನಾನು ಕೂಡ ನಿಂತರಾನೆ, ನನಗೆ ಈಜೋಡಕ್ಕೆ ಬರಲ್ಲ ದೋಸ್ತ್. ದಯವಿಟ್ಟು ನನಗೆ ಸಹಾಯ ಮಾಡು ಮೊಳ. ಇಲ್ಲೋಡು, ನೀನ್ ಬೇಜಾರ್ ಮಾಡ್ಕೋಬೇಡ. ಏನಾದ್ರೂ ದಾರಿ ಇದೆಯಾ ಅಂತ ನೋಡೋಣ. ನನ್ ಜೊತೆ ಬಾ. ನಿನ್ನ ಹೆಸರೇನು? ಕುಂಜನ್. ಈ ರೀತಿ ಕುಂಜನ್ ಇಲಿ ಮತ್ತೆ ಮೊಳ ನದಿಯ ಕರೆ ಹತ್ರದಿಂದ ಮಾತಾಡ್ಕೋತಾ ದಟ್ಟವಾದ ಕಾಡೊಳಗಡೆ ಹೋಗ್ತಾರೆ. ನಾನ್ ನಿನ್ನ ಚಿಂಕನ್ ಎನ್ನುವ ಒಂದು ಕೊಕ್ಕರ ಹತ್ರ ಕರ್ಕೊಂಡು ಹೋಗ್ತೀನಿ. ಅವನ್ ಅನ್ಕೊಂಡ್ರೆ ನಿನ್ನ ಖಂಡಿತ ಕರ್ಕೊಂಡು ಹೋಗ್ತಾನೆ. ಆಮೇಲೆ ತುಂಬಾನೇ ನಂಬಿಕೆಯಿಂದ ಚಿಂಕನ್ನ ಹೋಗಿ ಮಾತಾಡೋಣ ಅಂತ ಹೋಗ್ತಾರೆ. ಕಪ್ಪೆಣ್ಣ, ನಾನ್ ನಿಜ ಹೇಳ್ತಾ ಇದೀನಿ. ನಾನೊಮ್ಮೆ ಆನೆಯನ್ನ ನನ್ನ ಬೆನ್ಮೇಲೆ ಕೂರಿಸ್ಕೊಂಡು ಹಾರ್ತಿದ್ದೆ. ನನ್ನ ತಮಾಷೆ ಮಾಡ್ತಾ ಇದ್ದೀರಾ? ಇಬ್ಬರು ಚುಚ್ಚು ಸಾಯಿಸ್ಬಿಡ್ತೀನಿ. ಹೊರಡಿ ಇಲ್ಲಿಂದ. ಹಲೋ ಚಿಂಕ. ಏನ್ ವಿಷಯ? ನಾನ್ ನಿನ್ನ ಹತ್ರ ಒಂದು ಸಹಾಯ ಕೇಳಕ್ ಬಂದಿದ್ದೀನಿ. ನಾನ್ ನಿಂಗೆ ಸಹಾಯ ಮಾಡಕ್ಕಾಗಲ್ಲ. ಅರ್ಥ ಆಯ್ತಾ? ಮಾಡಕ್ಕಾಗಲ್ಲ. ಹೋಗಿಲ್ಲಿಂದ. ಹೇಳಿದ್ನಲ್ಲ, ಹೋಗ್ರಿ ಇಲ್ಲಿಂದ. ಅರೆ, ದಯವಿಟ್ಟು ಹಂಗ ಹೇಳ್ಬೇಡ. ನಾನ್ ಏನ್ ಬೇಕಾದ್ರೂ ಹೇಳ್ತೀನಿ. ನನ್ನಿಷ್ಟ. ಹೊರಡಿ ಇಲ್ಲಿಂದ. ನನ್ನ ಉದ್ದನೆಯ ಕೊಕ್ಕನ್ನು ನೋಡಿ. ಮೊಳ ಮತ್ತೆ ಆ ಇಲಿ ಚಿಂಕನ ಹತ್ರ ಸಹಾಯಕ್ಕೋಸ್ಕರ ಬರುತ್ತೆ. ಆದ್ರೆ ಆ ಕೊಕ್ಕರೆ ಕೋಪದಿಂದ ಇರುತ್ತೆ. ಅದಕ್ಕೆ ಅವ್ರಿಗೆ ಸಹಾಯ ಮಾಡೋ ಮೂಡಿರಲ್ಲ. ಮೊಳ ಮತ್ತೆ ಇಲಿ ಬೇಜಾರಾಗಿ ಅಲ್ಲಿಂದ ಹೊರಡ್ಬಿಡ್ತಾರೆ. ಪಾಪ. ಈಗ ನಾವು ಏನ್ ಮಾಡೋಣ? ನೀನು ನಿರಾಶೆ ಆಗ್ಬೇಡ, ನಂಬಿಕೆ ಇಡು. ಖಂಡಿತ ಯಾವ್ದೋ ಒಂದು ದಾರಿ ಇರುತ್ತೆ. ಅರ್ಜೆಂಟ್ ಪಡ್ಬೇಡ. ನಡ್ಕೋತಾ ನಡ್ಕೋತಾ ಮತ್ತೆ ಅವರು ಆ ನದಿ ಹತ್ರನೇ ಬರ್ತಾರೆ. ಆಮೇಲೆ ಇಕ್ರು ಅನ್ನೋ ಒಂದು ಆಮೆ ಅಲ್ಲೇ ನೀರಿಂದ ಆಚೆ ಬಂದು ಬಿಸಿಲ್ ಕಾಯ್ತಾ ಇರುತ್ತೆ. ಆಗ ಆಮೆ, ಇಲ್ಲಿ ನೋಡು ಮೊಳ, ಇದು ಆಮೆ ಅಲ್ವಾ? ಹಾ, ಹೌದು. ಓಹೋ, ಏನೋ ಗೆಳೆಯ, ಇಲ್ಲಿ ಏನ್ ಕೆಲ್ಸ ಆಗ್ಬೇಕು? ನಾನು ಏನ್ ಹೇಳಿ ಇಕ್ರು, ನನ್ನ ದೋಸ್ತನು ಈ ನದಿಯಿಂದ ಆ ಕಡೆ ದಾಟಿಸ್ಬೇಕು. ಓಹೋ, ಹೀಗಿದ್ಯಾ ವಿಷಯ? ನನ್ ಮೇಲೆನೆ ಸವಾರಿ ಮಾಡು, ನಾನೇ ಆ ಕಡೆ ಬಿಟ್ಟು ಬಿಡ್ತೀನಿ. ನೋಡು ದೋಸ್ತ್, ಭದ್ರವಾಗಿ ಕುತ್ಕೋ. ಆ ನದಿಯಲ್ಲಿ ಒಂದು ಮೊಸಳೆ ಇದೆ. ಅಲ್ಲ ಗೆಳೆಯ, ಯಾಕೆ ಹಾಗೆ ಹೇಳ್ತೀಯ? ನನ್ ಮೇಲೆ ಸ್ವಲ್ಪನೂ ನಂಬಿಕೆನೇ ಇಲ್ವಾ ನಿನ್ಗೆ? ಹಂಗಲ್ಲ ಇಕ್ರು, ಒಂದ್ ವೇಳೆ ಮೊಸಳೆ ಬಂದ್ರೆ ಹೆಂಗ್ ತಪ್ಸ್ಕೋತೀರಾ? ಪ್ಲೀಸ್ ಏನು ಹೇಳ್ಬೇಡ ಮೊಳ, ದಯವಿಟ್ಟು ನನ್ನ ಹೋಗಕ್ಕೆ ಬಿಡು. ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ. ನನಗೆ ಅರ್ಥ ಆಗ್ತಿದೆ ದೋಸ್ತ್, ಬೇರೆ ದಾರಿ ಇದೆಯೇನೋ ನೋಡೋಣ. ಸ್ವಲ್ಪ ನಂಬಿಕೆ ಇಡು. ಇಲ್ಲ, ಏನು ಬೇಕಾಗಿಲ್ಲ, ನಾನು ಖಂಡಿತ ಇವನ ಜೊತೆ ಹೋಗ್ತೀನಿ. ಗೆಳೆಯ, ಟೆನ್ಷನ್ ಆಗ್ಬೇಡ. ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಸಮಸ್ಯೆ ಆಗದೆ ಸ್ನೇಹಿತ ಇಲಿಯನ್ನ ಆ ಕಡೆ ದಡಕ್ಕೆ ನಾನು ಬಿಡ್ತೀನಿ. ಆಮೆಯ ಮೇಲೆ ಸವಾರಿ ಶುರು ಮಾಡಿದ ಕಂಚನ್ಗೆ ತುಂಬಾನೇ ಸಂತೋಷವಾಗಿರುತ್ತೆ. ಮನ್ಸಲ್ಲೇ ಅದು ತುಂಬಾ ಸಂತೋಷವಾಗಿ ನಾನು ಮನೆಗೆ ಹೋಗ್ತಿದ್ದೀನಿ ಅಂತ ಅನ್ಕೋತಾ ಇತ್ತು. ನದಿಯಲ್ಲಿರುವ ಆ ಕಮಲದಲ್ಲಿ ತುಂಬಾ ಬಟರ್ಫ್ಲೈಸ್ಗಳು ಇದ್ವು. ನೋಡಕ್ಕೆ ತುಂಬಾ ಸುಂದರವಾಗಿತ್ತು. ಹೀಗೆ ಅರ್ಧ ದಾರಿಯಲ್ಲಿ ಅವ್ರು ಹೋಗ್ತಿರುವಾಗನೇ ಅವ್ರ ಮುಂದೆ ಒಂದು ಭಯಂಕರವಾದ ಮೊಸಳೆ ಬರುತ್ತೆ. ಇಲಿ ತುಂಬಾ ಭಯಪಡುತ್ತೆ. ಗೆಳೆಯ ಇಲಿ, ನಾವೀಗ ಏನ್ ಮಾಡೋಣ? ನನ್ನಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಧೈರ್ಯ ಇಲ್ಲಿಂದ ಬಂತು. ಮೊಸಳೆ ಅಣ್ಣ, ನಮ್ಗೆ ತೊಂದರೆ ಕೊಡ್ಬೇಡಿ, ನಮ್ಮನ್ನ ಬಿಟ್ಟು ಬಿಡಿ. ಯಾಕಿಲ್ಲ, ನಾನಿನ್ನ ಬಿಟ್ಟು ಬರ್ತೀನಿ. ತಿಂದು ದಡದ ಹತ್ರ ಬಿಟ್ಟು ಬರ್ತೀನಿ. ಈಗ ನೀನು ಇಲ್ಲೇ ಇರು. ನನ್ನ ಮುಂದೆ
ಯಾರೇ ಬಂದ್ರು ಜೀವಂತವಾಗಿ ಉಳಿತಾರ ಅವರು. ಈಗಿದಕ್ಕೆ ಹೆಂಗ್ ಸಹಾಯ ಮಾಡೋದು? ಏ ಆಮೆ, ಯಾಕೆ ನಾವಿಬ್ರು ಸೇರ್ಕೊಂಡು ಕಳ್ಳ ಪೊಲೀಸ್ ಆಟ ಆಡಬಾರ್ದು? ಏ ನಾನು ಪೊಲೀಸ್, ನೀನ್ ದೂರ ಓಡು. ಒಂದ್ ವೇಳೆ ನಾನು ನಿನ್ನ ಹಿಡ್ಕೊಂಡ್ಬಿಟ್ರೆ ಆಗ ನಿನ್ನ ತಿಂದು ಬಿಡ್ತೀನಿ. ಅದೇ ಸಮಯದಲ್ಲಿ ಆ ಚಿಟ್ಟೆ ಬೇಗ ಮೊಳನ ಹುಡ್ಕೊಂಡು ಹೋಗಿ ನಡೆದ ಎಲ್ಲಾ ವಿಷಯವನ್ನು ಮೊಳ ಹತ್ರ ಹೇಳುತ್ತೆ. ಮತ್ತೆ ಅದು ಸಾಯಿಸಕ್ಕೆ ತಯಾರಾಗಿದೆ ಅಂತತ್ತೆ. ಮೊಳ ಮತ್ತೆ ಆ ಚಿಟ್ಟೆ ಈಗ ಕೊಕ್ಕರೆನ ಮೀಟ್ ಮಾಡಕ್ಕಂತ ಹೋಗ್ತಾರೆ. ಚಿಂಕನ್ ನಮಗೆ ಸಹಾಯ ಮಾಡ್ತಾನ ಚಿಟ್ಟೆ? ಖಂಡಿತ ಮಾಡ್ತಾನೆ. ನನಗೊಂದು ಉಪಾಯ ಗೊತ್ತಿದೆ. ನೀನು ನನ್ನ ಈಗ ಚಿಂಕನ್ ಹತ್ರ ಕರ್ಕೊಂಡು ಹೋಗು ಮೊಳ. ಚಿಂಕನ್ ಆ ನದಿಯ ಬಳಿ ಇರ್ತಾನೆ ಅವನು. ಹಾಯ್ ಚಿಂಕನ್ ಅಣ್ಣ. ಯಾರು? ಏನ್ ಬೇಕು ನಿಮ್ಗೆ? ಒಂದ್ ವೇಳೆ ನೀನು ಸಹಾಯಕ್ಕಾಗಿ ಇಲ್ಲಿ ಬಂದಿದ್ರೆ ನಾನು ಅದನ್ನ ಮಾಡೋಕ್ಕಾಗಲ್ಲ. ಇಲ್ಲ ಇಲ್ಲ, ಸಹಾಯ ಬೇಕಾಗಿಲ್ಲ. ಮತ್ತೇನು? ಅದೇನಂದ್ರೆ ನದಿಯಲ್ಲಿರೋ ಮೊಸಳೆ ಅದಕ್ಕಿಂತ ಸ್ಪೀಡ್ ಆಗಿ ನದಿಯನ್ನ ದಾಟಕ್ಕೆ ಯಾರ ಕೈಯಲ್ಲೂ ಆಗಲ್ಲ ಅಂತ ಹೇಳ್ತಾ ಇದೆ, ಗೊತ್ತಾ? ಓ, ಇದೆಂತ ಮಾತು? ಇಷ್ಟೊಂದು ಕ್ರೂರಿ? ಓಹೋ ಚಿಟ್ಟೆ, ಇದೇನಾ ನಿನ್ನ ಐಡಿಯಾ? ಹೌದು ಚಿಂಕನ್, ನಾನು ಕೂಡ ಕೇಳಿಸ್ಕೊಂಡೆ. ಅದು ನಿನ್ನ ಚಾಲೆಂಜ್ ಮಾಡ್ತಾ ಇದೆ. ನಾನಿನ್ನಂದೆ ಅಂದ್ರೆ ಆನೆನೇ ಮೇಲೆ ಕೂರ್ಸ್ಕೊಳತ್ತೆ, ನಿನ್ನನ್ನು ಸೋಲ್ಸಕ್ಕಾಗಲ್ವಾ ಅಂತ. ನೀನ್ ಏನೇ ಹೇಳಿದ್ರು ಅದೆಲ್ಲವೂ ಸತ್ಯ ಮೂಲ. ನಾನ್ ಅದೇ ಮಹಾನ್. ಹೌದಣ್ಣ, ಅದಕ್ಕೆ ನಾವು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಬಿಟ್ವಿ. ನಾವು ಆಮೆ ಮೇಲೆ ಇಲಿಯನ್ನ ಕೂರಿಸಿ ಮೊಸಳೆಯ ಬಳಿ ಕಳ್ಸಿದೀವಿ. ಹಾಗಾದ್ರೆ ನೀನ್ ನನಗೆ ಹೇಳು, ನಾನ್ ಏನ್ ಮಾಡ್ಬೇಕು? ಬೇರೆ ಏನೂ ಇಲ್ಲ, ನೀವ್ ಆ ಇಲಿನ ಆ ಕಡೆ ನದಿ ದಡಕ್ಕೆ ಕರ್ಕೊಂಡು ಹೋಗಿ ವಾಪಸ್ ಬರ್ಬೇಕಷ್ಟೇ. ಹಾಗ ಇದನ್ ಮಾಡ್ಬೇಕಾ? ಇದಂತೂ ತುಂಬಾ ಸುಲಭ. ಹಾಗೆ ಮಾಡ್ಬಿಡ್ತೀನಿ. ಬನ್ನಿ ಹೊರಡೋಣ. ಚಿಂಕನ್ ಜೊತೆಗೆ ಮೊಳ ಮತ್ತು ಚಿಟ್ಟೆ ಮತ್ತೆ ಆ ನದಿ ಕಡೆಗೆ ನಡ್ಕೊಂಡು ಹೋಗ್ತಾರೆ. ಆ ಸಮಯದಲ್ಲಿ ಎಲೈ ಆಮೆಯೇ, ನೀನು ಗಿಡಗಳ ಅಕ್ಕಪಕ್ಕದಲ್ಲೇ ತಿರುಗ್ತಾ ಇರ್ತೀಯಾ? ಆಗ ನನಗೆ ತಲೆ ತಿರುಗುತ್ತೆ. ಮತ್ತೆ ಹಾಗಾದ್ರೆ ನಮ್ಮನ್ನ ಬಿಟ್ಬಿಡು ಅಲ್ವಾ? ಇದು ಸರಿಯಾಗಿದೆ. ನೀನು ಗಿಡಗಳ ಅಕ್ಕಪಕ್ಕದಲ್ಲಿ ತಿರುಗ್ತಾ ಇರು. ನಾನು ಮೊಳ ಮಾತು ಕೇಳ್ಬೇಕಾಗಿತ್ತು. ನಾನು ತುಂಬಾ ತಪ್ಪು ಮಾಡ್ಬಿಟ್ಟೆ. ನೀನ್ ಸರಿಯಾಗಿ ಹೇಳ್ದೆ. ನಾನ್ ಹಿಂದೆ ಮುಂದೆ ಯೋಚನೆ ಮಾಡದೆ ನೀರಿಗೆ ಹಾರ್ಬಿಟ್ಟೆ. ನಾನು ಮೊಳ ಮಾತು ಕೇಳಿದ್ರೆ ಈಗ ಹೀಗಾಗ್ತಿರ್ಲಿಲ್ಲ. ಒಂದು ಚಿಕ್ಕದಾದ ಮೊಸಳೆ ಕೋಳಿಗೆ ಸವಾಲಾಗ್ತಾ ಇದೆ. ಇದು ಕಾಪಾಡ್ಬಿಟ್ಟೆ ನಿನ್ನ. ಈ ರೀತಿ ಆ ಇಳಿ ಅದರ ಊರಿಗೋಗ್ ಸೇರುತ್ತೆ. ಆ ಇಳಿಯವ್ರ ಅಪ್ಪ ಅಮ್ಮ ಅದನ್ನ ನೋಡಕ್ಕೆ ಕಾಯ್ತಾ ಇರ್ತಾರೆ. ಏನು ಯೋಚನೆ ಮಾಡ್ದೇನೆ ಇಷ್ಟು ರಿಸ್ಕ್ ತಗೊಂಡ್ಬಿಟ್ಟೆ ಅಲ್ಲ ಅಂತ ಆ ಮೊಳ ಪಾಪ ಯೋಚನೆ ಮಾಡುತ್ತೆ. ಮೊಳ ಚಿಟ್ಟೆಯ ಆ ಐಡಿಯಾಗೆ ಅದನ್ನ ಹೊಗಳುತ್ತೆ. ಇನ್ನೊಂದು ಕಡೆ ಆ ಚಿಂಕನ್ ಪಕ್ಷಿ ಮೊಸಳೆಯನ್ನು ಸೋಲಿಸಿ ಆ ಕಾಡಿನಲ್ಲೇ ಫುಲ್ ಸ್ಟಾರ್ ಆಗ್ತಾನೆ. ಪೊನ್ನನ್ ಮೇಂಡಕ್ ಅವರ ಊರಲ್ಲಿ ಬರಗಾಲ ಬಂದಿರೋದ್ರಿಂದ ಅವ್ರಿಗೆ ಆಹಾರ ಸಿಗಲ್ಲ. ಅದರಿಂದ ಬೇರೆ ಊರಿಗೆ ಹೋಗೋಣ ಅಂತ ಹೊರಡುತ್ತೆ. ಮೇಂಡಕ್ಕೆ ಯಾರೋ ಹೇಳಿರ್ತಾರೆ, ನಗರಕ್ಕೆ ಹೋಗುವ ದಾರಿಯಲ್ಲಿ ಒಂದು ನದಿ ಇರುತ್ತೆ, ಅಲ್ಲಿ ನೀರು ಬತ್ತುವುದಿಲ್ಲ ಅಂತ. ನಾನ್ ಯಾವಾಗಿಂದ ನಡ್ಕೊಂಡ್ ಬರ್ತಾ ಇದ್ದೀನಿ. ಬಾಯರ್ಕಲ್ ಜೀವನ ಹೋಗ್ತಾ ಇದೆ. ದೂರದಲ್ಲಿ ಒಂದು ಉದ್ಯಾನ ಕಾಣಿಸುತ್ತೆ. ಅದನ್ನ ನೋಡಿದ ತಕ್ಷಣ ಕಪ್ಪೆಗೆ ತುಂಬಾನೇ ಸಂತೋಷ ಆಗತ್ತೆ. ಅರೆ ವಾ, ಈ ಜಾಗ ಹೂ ಗಿಡಗಳಿಂದ ತುಂಬಿದೆ. ನಂಗ್ ನಂಬಿಕೆ ಇದೆ, ಭತ್ತದ ಕೊಳ ಇಲ್ಲೇ ಇರ್ಬೇಕು. ಪೊನ್ನನ್ ಕಪ್ಪೆ ಅದು ಸುಸ್ತಾಗಿರೋದನ್ನೇ ಮರ್ತೋಗ್ಬಿಟ್ಟು ಬೇಗ ಬೇಗ ನಡ್ಕೊಂಡ್ ಹೋಗಕ್ ಶುರು ಮಾಡುತ್ತೆ. ಆ ನದಿಯಲ್ಲಿ ಸುಂದರವಾದ ಮೀನುಗಳು ಇದ್ವು. ಆದ್ರೆ ಆ ಮೀನುಗಳಿಗೆ ಅವರು ಸುಂದರವಾಗಿದ್ದಾರೆ ಅಂತ ತುಂಬಾನೇ ಅಹಂಕಾರ.
ಸ್ನೇಹಿತರೆ, ನಿನ್ನೆ ಆ ಕಾಗೆನ ನಾವು ಎದುರಿಸಿದ್ವಲ್ವಾ, ಅದ್ ನನ್ಗೆ ತುಂಬಾನೇ ಇಷ್ಟ ಆಯ್ತು. ನಮಗೆ ಹೊಸ ಸ್ನೇಹಿತರು ಅವಶ್ಯಕತೆ ಇಲ್ಲ, ನಾವು ಮಾತ್ರ ಸಾಕು. ಹಾ ಹಾ, ನಾವು ಮಾತ್ರ ಸಾಕು. ಈ ಜಾಗ ಕೂಡ ನಮ್ದೇ ಅಲ್ವಾ? ಇಲ್ಲಿಗ್ ನಾವು ಯಾರನ್ನೂ ಬರಕ್ ಬಿಡಬಾರ್ದು. ಸ್ನೇಹಿತರೆ, ಈ ರೀತಿ ಜಿಗಿದು ನೋಡಿ, ತುಂಬಾ ಸಖತ್ತಾಗಿರುತ್ತೆ. ಅರೆ ಸ್ನೇಹಿತರೆ, ಅಲ್ಲಿ ನೋಡಿ, ಒಂದು ಕಪ್ಪೆ ಬರ್ತಾ ಇದೆ. ಹೇ, ಇಲ್ಲಗಲ್ಲ, ಅದು ಬೇರೆ ಎಲ್ಲೋ ಹೋಗ್ತಾ ಇದೆ. ಇಲ್ಲ ಇಲ್ಲ, ಆ ಕಪ್ಪೆ ಈ ಕಡೆನೇ ಬರ್ತಾ ಇದೆ. ನೋಡೋದಕ್ಕಂತೂ ತುಂಬಾ ವಿಚಿತ್ರವಾಗಿದೆ ಅಲ್ವಾ? ಒಂದ್ ವೇಳೆ ಅದು ಇಲ್ಲಿಗೆ ಬರ್ತಿದ್ರೆ ಅದನ್ನ ಇಲ್ಲಿಂದ ಓಡಿಸ್ಬಿಡ್ಬೇಕು. ನನಗೆ ಈ ಕಪ್ಪೆಗಳನ್ನ ಕಂಡ್ರೇನೆ ಇಷ್ಟ ಆಗಲ್ಲ. ಬರ್ಲಿ ಬರ್ಲಿ, ಅದಕ್ಕೊಳ್ಳೆ ಪಾಠ ಕಲ್ತ್ಕೊಟ್ಟು ಇಲ್ಲಿಂದ ಓಡಿಸ್ಬಿಡೋಣ. ಅಷ್ಟ್ರಲ್ಲೇ ಪೊನ್ನನ್ ಕಪ್ಪೆ ಅಲ್ಲಿಗೆ ಬಂದ್ಬಿಟ್ಟಿರುತ್ತೆ. ಆಗ ಎಲ್ಲಾ ಮೀನುಗಳು ಕಮಲ ಹೂವಿನ ಹಿಂದೆ ಹೋಗಿ ಬಚ್ಚಿಟ್ಕೊಳತ್ತೆ. ಪೊನ್ನನ್ ಕಪ್ಪೆ ನೀರೊಳಗಡೆ ಇಳಿದು ನೀರನ್ನ ಹೊಟ್ಟೆ ತುಂಬಾ ಕುಡಿಯುತ್ತೆ. ಹಾ, ನಾನು ತೃಪ್ತನಾದೆ. ನೀನ್ ಯಾರು? ಕೇಳಿಸ್ತಿಲ್ವಾ ನಿನ್ಗೆ? ಯಾರ್ ನೀನು? ಇಲ್ಗ್ಯಾಕ್ ಬಂದಿದ್ಯಾ? ಇಲ್ಯಾಕ್ ನೀರ್ ಕುಡಿತಿದ್ಯಾ? ಹಾಯ್ ಮಿತ್ರರೇ, ನಾನು ಪೊನ್ನನ್. ನಾನು ತುಂಬ ದೂರದಿಂದ ಬಂದಿದ್ದೀನಿ. ನಾನು ಇಲ್ಲಿ ನೀರನ್ನು ನೋಡಿದೆ, ಮತ್ತೆ ನಂಗೆ ತುಂಬ ಬಾಯಾರಿಕೆ ಆಗಿತ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಅದಕ್ಕರ್ಥ ಏನಂದ್ರೆ ಇಲ್ಲಿಗೆ ಯಾರು ಬರ್ಬಾರ್ದು. ಇಲ್ಲಿ ಯಾರು ನೀರ್ ಕುಡಿಬಾರ್ದು, ಯಾರು ಏನೂ ತಿನ್ಬಾರ್ದು. ಇದೆಲ್ಲ ನಮಗ್ ಮಾತ್ರ ಸ್ವಂತ. ಇಲ್ಲಿಂದ ಹೋಗ್ಬಿಡು. ಹೊರ ಏನಕ್ಕೆ ನೀವು ಆ ರೀತಿ ಹೇಳ್ತೀರಾ? ನಾನು ಎಲ್ಲಿಗೆ ಹೋಗ್ಲಿ? ಬೇರೆ ಜಾಗ ನನಗೆ ಗೊತ್ತೇ ಇಲ್ಲ. ನೀನಿಲ್ಲಿಂದ ಹೋಗ್ಬಿಟ್ರೆ ನಿನಗೆ ಒಳ್ಳೇದು. ನೋಡೋದಕ್ಕೆ ನೀನು ಕ್ಲೀನ್ ಆಗಿಲ್ಲ, ಏನೂ ಇಲ್ಲ. ಛೀ, ನಿನ್ನ ನೋಡ್ತಿದ್ರೆ ನನ್ಗೆ ತುಂಬಾ ಅಸಹ್ಯ ಅನ್ಸ್ತಿದೆ. ಇಲ್ಲಿಂದ ಹೋಗು. ಈ ರೀತಿ ನನ್ನ ಮೇಲೆ ಅಪವಾದ ಹೊರಿಸ್ಬೇಡ. ನೀವು ನನ್ನ ನಿಮ್ಮ ಮಿತ್ರರಾಗಿ ಮಾಡ್ಕೊಳ್ಳಲ್ವಾ? ಛೀ, ನಿನ್ ಜೊತೆ ನಾವ್ ಸ್ನೇಹ ಮಾಡ್ಬೇಕಾ? ಛೀ, ನಮ್ಮನ್ನ ನೋಡು, ನಾವು ನೋಡೋದಕ್ಕೆ ಎಷ್ಟು ಸುಂದರವಾಗಿದ್ದೀವಿ ಅಂತ. ನಮ್ಮನ್ನ ನೋಡು, ನಮ್ಮ ಅಂದವನ್ನು ನೋಡು. ನಿನ್ನನ್ನ ನೋಡ್ಕೊ, ಎಷ್ಟು ಅಸಹ್ಯವಾಗಿದ್ದೀಯಂತ. ನಿನ್ ಜೊತೆ ನಾವು ಸ್ನೇಹ ಮಾಡ್ಬೇಕಾ? ಛೀ ಛೀ, ಅಸಹ್ಯವಾಗಿದೆ ಈ ಕಪ್ಪೆ. ಈ ಅಸಹ್ಯವಾದ ಕಪ್ಪೆಯ ಆಸೆ ಏನೋ ಕೇಳಿದ್ರಾ? ಇದಕ್ಕೆ ನಮ್ ಜೊತೆ ಜೀವಿಸ್ಬೇಕಂತೆ, ನಮ್ ಜೊತೆ ಸ್ನೇಹ ಮಾಡ್ಬೇಕಂತೆ. ಮಾರನೇ ದಿನ ಬೆಳಗ್ಗೆ ಕಪ್ಪೆ ಮತ್ತೆ ಇನ್ನೊಂದ್ಸಲ ಮೀನುಗಳ ಜೊತೆ ಸ್ನೇಹ ಮಾಡೋಣ ಅಂತ ಹೋಗುತ್ತೆ. ಅರೆ, ನೀನ್ ತುಂಬಾ ಹುಷಾರಾಗಿದೀಯಾ. ನಾವ್ ನಿನ್ನನ್ನ ಇಲ್ಲಿಂದ ಕಳ್ಸಿದ್ಮೇಲೂ ಕೂಡ ನೀನು ಎಷ್ಟು ಧೈರ್ಯದಿಂದ ಮತ್ತೆ ಇಲ್ಲಿಗೆ ಬಂದಿದ್ಯಾ? ಅರೆ, ನಾನು ಈ ಕೊಳದಲ್ಲಿ ನೀರನ್ನ ಕುಡಿಯೋಕ್ಕೆ ಯೋಚನೆ ಮಾಡ್ತಾ ಇದ್ದೆ. ಒಳಗೆ ಬರೋದಿಲ್ಲ. ನಿಮಗೆ ಯಾವುದೇ ರೀತಿ ತೊಂದರೆ ಕೊಡದೆ ಸುಮ್ಮನೆ ನೀರು ಕುಡಿದು ಹೋಗ್ಬಿಡ್ತೀನಿ, ಆಯ್ತಾ? ನಿನಗಂತೂ ನೀರು ಕೊಡೋದೇ ಇಲ್ಲ. ಇಲ್ಲಿಂದ ಹೋಗ್ಬಿಡು. ನನಗೂ ಕೂಡ ನೀರು ಕುಡಿಯೋದಕ್ಕೆ ಅಧಿಕಾರ ಇದೆ. ನಮ್ಮ ಹತ್ರ ಬಂದು ಹಕ್ಕಿನ ಬಗ್ಗೆ ಮಾತಾಡ್ತಿದ್ಯಾ? ಇಲ್ಲಿಂದ ಹೋಗ್ಬಿಡು. ಇದನ್ನೆಲ್ಲ ಒಂದು ಆಮೆ ಅಲ್ಲೇ ಕುತ್ಕೊಂಡು ನೋಡ್ತಾ ಇರುತ್ತೆ. ಮತ್ತೆ ಕಪ್ಪೆ ನೀರಲ್ಲಿ ಇಳಿಯಕ್ಕಾಗೋದಿಲ್ಲ ಅಂತ ತುಂಬಾ ಬೇಜಾರಾಗೋಗೋದನ್ನ ನೋಡಿ ಬೇಜಾರಾಗಿ ಮೀನುಗಳ ಹತ್ರ ಹೋಗಿ ಮಾತಾಡುತ್ತೆ. ಅವನ ಏನಕ್ಕೆ ಕೊಳದಲ್ಲಿ ಬಿಡ್ಕೋತಾ ಇಲ್ಲ ನೀವು? ನಾವದನ್ನ ಇಲ್ಲಿಂದ ಕಳಿಸ್ಬಿಟ್ವಿ. ಅದು ಈ ನೀರಲ್ಲಿ ವಾಸಿಸೋದಕ್ಕೆ ನಾವು ಒಪ್ಕೊಳ್ಳೋದಿಲ್ಲ. ನಮ್ಮನ್ ನೋಡು, ಎಷ್ಟು ಸುಂದರವಾಗಿದೀವಂತ. ಆ ಕಪ್ಪೆನ ನೋಡಿದ್ಯಾ? ಎಷ್ಟು ಅಸಹ್ಯವಾಗಿದೆ ಅಂತ ನಮ್ಗೆ ಇಷ್ಟನೇ ಆಗಿಲ್ಲ. ಕೇಳಿ, ಒಬ್ಬರ ರೂಪ ಮತ್ತೆ ಸುಂದರತೆಯನ್ನ ಇಟ್ಕೊಂಡು ಅವ್ರನ್ನ ಯಾವುದೇ ಕಾರಣಕ್ಕೆ ತೂಕ ಹಾಕಬಾರ್ದು. ನಾವ್ ಮಾತ್ರ ನಮಗ್ ಸಾಕು. ನಿಮ್ಗೆ ಗೊತ್ತಾ, ಒಂದ್ಸತಿ ಒಂದು ಸಣ್ಣ ಇಲಿ ಒಂದು ದೊಡ್ಡ ಸಿಂಹವನ್ನ ಬೇಟೆಗಾರನಿಂದ ಕಾಪಾಡ್ತು. ಅದಕ್ಕೆ ಆಕಾರ, ರೂಪ, ಸುಂದರತೆಯಲ್ಲಿ ಯಾರನ್ನು ಕೂಡ ತೂಕ ಹಾಕ್ಲೇಬಾರ್ದು. ಈಗೇನಂತೆ? ಹೇಳ್ಬೇಕಾಗಿದ್ದನ್ನ ನಾನು ಹೇಳ್ಬಿಟ್ಟೆ ಅಷ್ಟೇ. ಅನುಭವ ತುಂಬಾ ದೊಡ್ಡ ಗುರುವಾಗಿರುತ್ತೆ. ನೀನ್ ಬಂದು ನಮ್ಮ ನದಿಯಲ್ಲಿ ನೀರನ್ನು ಕುಡಿದ್ಬಿಟ್ಟು ನಮಗೆ ಸಲಹೆ ಕೊಡ್ತಿದ್ಯಾ? ನೋಡಿ, ನೀವು ಯೋಚನೆ ಮಾಡೋದು ಸರಿ ಇಲ್ಲ. ನೀರು ಎಲ್ಲ ಕಡೆ ಕಮ್ಮಿಯಾಗಿದೆ. ನಮ್ಮ ಹತ್ರ ನೀರಿದೆ. ಇದು ನಮ್ಮ ಭಾಗ್ಯ. ಇವಾಗ್ಲೂ ನಮ್ಮ ಬಳಿ ನೀರಿದೆ. ಆದ್ರೆ ಯಾವಾಗ ಬೇಕಾದ್ರೂ ಈ ಕೊಳ ಕೂಡ ಬತ್ತೋಗ್ಬೋದು. ಇಲ್ಲಿ ನೀರು ಯಾವಾಗ್ಲೂ ಬತ್ತುವುದಿಲ್ಲ. ಸ್ವಲ್ಪ ಯೋಚನೆ ಮಾಡಿ.
ಈ ಕೊಳ ಬತ್ತೋದ್ರೆ ನೀವು ಏನ್ ಮಾಡ್ತೀರಾ? ಇದು ಕೂಡ ಕಪ್ಪೆ ತರ ಒಂದು ಗೂಬೆ ಅನ್ಸುತ್ತೆ. ನಿಮ್ಗೆ ಒಂದ್ ಮಾತು ಹೇಳಲಾ? ನೀವು ಬರೀ ನೀರಲ್ಲಿ ಮಾತ್ರ ಬದುಕಕ್ಕಾಗುತ್ತೆ, ಆದ್ರೆ ಆ ಕಪ್ಪೆ ನೆಲದಲ್ಲೂ ಬಾಳುತ್ತೆ, ನಿಮ್ ರೀತಿ ನೀರಲ್ಲೂ ಕೂಡ ಬಾಳುತ್ತೆ. ಅದಕ್ಕೆ ಅದನ್ನ ಕಮ್ಮಿಯಾಗಿ ತೂಕ ಹಾಕ್ಬೇಡಿ. ಆ ಕಪ್ಪೆ ಹೇಳಿದ್ದನ್ನ ನೀನ್ ಕೇಳಿದ್ಯಾ? ನಮ್ಗೆ ಸಲಹೆ ಕೊಡೋದಕ್ಕೆ ಬಂದ್ಬಿಟ್ಟೆ. ಆಹಾ, ನಮ್ಮ ದಯೆಯಿಂದಾನೇ ಈ ಆಮೆ ಇಲ್ಲಿ ನೀರ್ ಕುಡಿತಿದೆ. ಈ ಆಮೆಗೆ ಎಷ್ಟು ಹೆಮ್ಮೆ ನೋಡು. ಈಗಿದ್ದಾಗ ಒಂದಿನ ಒಬ್ಬ ಮೀನುಗಾರ ಆ ನದಿಯ ಬಳಿ ಬರ್ತಾನೆ. ಅರೆ ಅರೆ ಇರಿ, ಅದನ್ನ ತಿನ್ನಕ್ ಹೋಗ್ಬೇಡಿ, ಅದರಲ್ಲಿ ಅಪಾಯ ಇದೆ. ಇದು ನಿಮ್ಮನ್ನ ಹಿಡಿಯೋದಕ್ಕೆ ಹಾಕಿರೋ ಒಂದು ಗಾಣ. ಎಷ್ಟು ಬೈದ್ರೂ ಸಹ ನಿನ್ನ ಮತ್ತೆ ಮತ್ತೆ ಯಾಕೆ ಬರ್ತೀಯಾ? ಎಷ್ಟು ಧೈರ್ಯ ನಿನಗೆ? ಇಲ್ಲಿಂದ ಹೋಗು. ನಾವ್ ಹೋದ್ಮೇಲೆ ಇದನ್ನ ತಿನ್ಬಿಡೋಣ ಅಂತ ಪ್ಲಾನ್ ಹಾಕಿರುತ್ತೆ. ಅರೆ ಇರಿ ಇರಿ, ತಿನ್ನಕ್ ಹೋಗ್ಬೇಡಿ, ಇದು ನಿಮ್ಗೆ ಅಪಾಯ. ಅರೇ ಅರೇ, ಒಂದ್ ವೇಳೆ ಅವನು ನಮ್ಮನ್ನ ಹಿಡ್ಕೊಂಡಿದ್ದಿದ್ರೆ? ಹಾ, ಅದರಲ್ಲಿ ಅಪಾಯ ಇತ್ತು. ನೀನು ನಮ್ಮನ್ನ ಕ್ಷಮಿಸ್ತೀಯಾ? ನಾವು ನಿನ್ನ ತುಂಬಾ ಬೈದಿದೀವಿ. ಆದ್ರೂ ಕೂಡ ನೀನು ನಮ್ಮ ಮೇಲೆ ಕೋಪ ತೋರಿಸದೆ ನಮ್ಮನ್ನ ಕಾಪಾಡಿದೀಯಾ. ಕಪ್ಪೆ ಅಣ್ಣ, ಇನ್ಮೇಲೆ ನೀನು ನಮ್ಮ ಬೆಸ್ಟ್ ಫ್ರೆಂಡ್ ಆಗಿರ್ತೀಯಾ. ನಿನಗೆ ಎಷ್ಟು ದಿನ ಇರ್ಬೇಕನ್ಸತ್ತೋ ಅಷ್ಟು ದಿನ ಇಲ್ಲೇ ಇರ್ಬೋದು. ಅರೆ ಯಾರಪ್ಪ ಇದು? ಆಮೇನು ಮೊಲಾನು ಬಂತ? ಹಾ, ಅಂತೂ ನಿಮ್ಮಿಬ್ಬರ ಜಗಳ ಒಂದು ತೀರ್ಮಾನದ ಹಂತಕ್ಕೆ ಬಂತ? ಜಗಳನ ಅದು ನಮ್ಮದೇ ಅಣ್ಣ. ಯಾವ ಮುಟ್ಟಾಳ ಬಂದು ನಿಮ್ಮ ಹತ್ರ ಈ ವಿಷಯ ಹೇಳಿದ್ದು? ಓಟದ ಸ್ಪರ್ಧೆಯಲ್ಲಿ ಮೊಲಾನ ಸೋಲ್ಸಿದ್ರಿಂದ ಹಿಡಿದು ನಂತರ ನಾನು ಈ ಆಮೆಗೊಂದು ದೊಡ್ಡ ಫ್ಯಾನ್ ಆಗ್ಬಿಟ್ನಲ್ಲ. ಹಾಗ ಸಂತೋಷ. ಮೊಲವೇ, ಆ ನರಿ ಹೇಳಿದ್ದು ಕೇಳಿಸ್ಕೊಂಡೆ ತಾನೇ? ನನಗೀಗ ಬಹಳಷ್ಟು ಫ್ಯಾನ್ಸ್ ಬಂದಾಯ್ತು. ಹೌದು, ನನ್ನ ಮನಸ್ಸಲ್ಲೂ ಈಗ ಒಂದು ಆಸೆ ಇದೆ. ಅದೇನು ಆಸೆ? ಅವತ್ತಿನ ಥರಾನೇ ಒಂದು ಓಟದ ಸ್ಪರ್ಧೆನಾ ಮತ್ತೊಂದ್ಸರಿ ನಾವು ಅದನ್ನೇ ನಡೆಸಿ ನೋಡೋಣವಾ? ಏನದು? ಈಗ್ಲೇನಾ? ಹೌದು, ಈಗ್ಲೇನೆ. ಮೊಲ ಮುಂಚೆನೆ ಓಡ್ ಹೋದ್ರೂ ಆಮೆ ಪಕ್ಕದಲ್ಲಿ ನಾನ್ ಜೊತೆಯಾಗಿರ್ತೀನಲ್ಲ. ಹಾಗೆ ನೋಡೋದಾದ್ರೆ ನಾನೀ ಆಮೆನ ಒಂಟಿಯಾಗಿ ಹಾ, ಒಂಟಿಯಾಗ? ಇಲ್ಲ, ಒಂಟಿಯಾಗಿ ಅಂದ್ರೆ ಅದು ಹೊಗಳ್ತಾ ಇದ್ನಲ್ಲ, ಅದನ್ನು ಹೇಳ್ದೆ. ಬೇಡ ಬೇಡ, ನಿಮ್ದು ಯಾವುದೇ ಗೋಲ್ಮಾಲ್ ಕೆಲಸ ನಮ್ಮ ಹತ್ರ ಸೆಟ್ ಆಗಲ್ಲ. ಇಲ್ಲಿ ನೋಡಾವೆ, ನನಗೆ ಯಾಕೋ ಈ ನರಿ ಗೋಲ್ಮಾಲ್ ಕೆಲಸ ಅಂತ ಅನ್ಸ್ತಿದೆ. ಬಾ, ನಾವು ಹೋಗೋಣ. ಏನಯ್ಯ ಇದು? ನಾನು ಹಾಕಿದ ಪ್ಲಾನು ವರ್ಕೇ ಆಗಲಿಲ್ವಲ್ಲ. ಆಮೇಲೆ ಹಿಡಿದು ತಿಂದುಬಿಡೋಣ ಅಂತ ಆಸೆ ಪಟ್ಟೆ, ಆದರೆ ಇವತ್ತು ಅದು ಯಾವುದು ವರ್ಕೌಟ್ ಆಗಲಿಲ್ಲ. ಆಮೆ, ಅವತ್ತು ನಡೆದ ಓಟ ಸ್ಪರ್ಧೆಯಲ್ಲಿ ನೀ ನನ್ನನ್ನ ಸೋಸ್ತೆ ಅಲ್ಲ? ಅದಾದ್ಮೇಲೆ ನನಗೆ ಕಾಡಲ್ಲಿ ಇಳಿದು ನಡೆಯಕ್ ಆಗ್ಲೇ ಇಲ್ಲ. ನಾನ್ ನಿನ್ನ ಸೋಲ್ಸಿರೋ ಕತೆ ಇದೆಯಲ್ಲ, ಈ ಊರಲ್ಲಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಎಲ್ಲರಿಗೂ ಗೊತ್ತು. ಅದಕ್ಕೋಸ್ಕರ ಈ ಕತೆ ಇವಾಗ ಸೂಪರ್ ಹಿಟ್ ಆಗಿ ಹೋಗಿಲ್ಲ ಅಂದ್ರೆ ನೋಡು. ಏನದು? ಹೌದಾ? ನನ್ನಿಂದ ಊರಾಚೆ ಇರೋ ಮೊಲಗಳಿಗೆ ಅವಮಾನ ಆಯ್ತಾ? ಏನೇ ಹೇಳಿದ್ರು ನಿನಗೆ ಸ್ವಲ್ಪ ಅಹಂಕಾರ ಜಾಸ್ತಿ ಇರೋದು ಸತ್ಯನೇ. ಅದೀಗ ನಿಜವಾಯ್ತಲ್ಲ. ಅಹಂಕಾರ ಇಲ್ಲ ಅನ್ನೋ ಯಾವ ಅಹಂಕಾರೂ ಇಲ್ಲ ನನಗೆ. ಹೌದು, ಅಲ್ಲಿ ನೋಡಿ, ಸಿಂಹ ಬರ್ತಾ ಇದೆ. ಅಯ್ಯಯ್ಯೋ, ಸಿಂಹ ಈಗ ನಮ್ಮ ನೋಡ್ಬಿಡಂಗಿದೆಯಲ್ಲ. ಇವಾಗ ನಾವು ಏನ್ ಮಾಡೋದು? ನಮ್ಮಿಂದ ಸಿಂಹವನ್ನು ಏನು ಮಾಡಕ್ಕಾಗಲ್ಲ. ಬದಲಾಗಿ ಅವನೇ ನಮ್ಮನ್ನೇನಾದ್ರೂ ಮಾಡ್ತಾನೆ ನೋಡು. ಇಂಥ ಟೈಮಲ್ಲೂ ಕೂಡ ನೀನು ಕಾಮಿಡಿ ಮಾಡ್ತಾ ಇದೆಯಲ್ಲ. ಮೊಲವೇ,
ನಿನ್ನ ಕತೆ ಮುಗಿಯಿತು ಅಂತ ತಿಳ್ಕೊ. ಸಿಂಹ ಹಿಡಿದು ನಿನ್ನನ್ನು ತಿನ್ನುಬಿಡುತ್ತೆ. ನಿನಗೆ ಜೀವದ ಮೇಲೆ ಆಸೆ ಇದ್ರೆ ಎಲ್ಲಾದ್ರೂ ಓಡೋಗಿ ಬಚ್ಚಿಟ್ಕೊಂಡ್ಬಿಡು. ಹಾಗಾದ್ರೆ ನೀನೇನ್ ಮಾಡ್ತೀಯಾ? ಯಾರು? ನಾನಾ? ಅದು ಈ ಚಿಪ್ಪಿನ ಒಳಗಡೆ ಬಚ್ಚಿಟ್ಕೊಳ್ತೀನಿ. ಆಮೇ ಈಗ ಇದರಿಂದ ತಪ್ಪಿಸ್ಕೊಳ್ಳಕ್ಕೆ ಒಂದೇ ಒಂದು ದಾರಿ ಇದೆ. ಯಾವ್ದು ಹೇಗೆ ಇರಲಿ, ಇವತ್ತು ಬೇಟೆನ ಓಡೋಗಿ ಹಿಡಿಯುವಂತ ಅಗತ್ಯನೇ ಇಲ್ಲ. ಏ ಮೊಲ, ಇವತ್ತು ನನ್ನ ಬೇಟೆ ನೀನೇ. ಇದು ಚೆನ್ನಾಗಿದೆಯಲ್ಲ. ಸಿಂಹ ಅಣ್ಣನಿಗೋಸ್ಕರ ಒಂದು ಬಹುಮಾನ ತಂದಿಟ್ಟಿದ್ದೀನಿ ಗೊತ್ತಾ? ನನ್ನ ಹತ್ರ ಬಂದು ಹೀಗೆ ಹೇಳ್ತೀಯಲ್ಲ. ಏನದು ಬಹುಮಾನ ಎತ್ತಿಟ್ಟಿದ್ಯಾ? ನೀನ್ ಏನ್ ಹೇಳ್ತಿದ್ಯಾ ಅಂತ ಅರ್ಥ ಆಗ್ತಿಲ್ವಲ್ಲ. ಈ ಚಿಪ್ಪ ನೀನು ಹೇಳಿದ ಬಹುಮಾನ ಅದೆಲ್ಲ ಏನೂ ಇಲ್ಲಣ್ಣ. ಈ ಕಾಡಲ್ಲಿ ಒಂದು ರಹಸ್ಯವಾದ ಜಾಗ ಇದೆ, ಅಲ್ಲೊಂದು ಬಹುಮಾನ ಇದೆ. ನೀನ್ ಏನ್ ಹೇಳ್ತಾ ಇದ್ಯಾ? ನನಗೊಂದು ಅರ್ಥ ಆಗ್ತಿಲ್ವಲ್ಲ. ನಾನು ಈ ಕಡೆ ಬರುವಾಗ ಒಂದು ಶಬ್ದ ಕೇಳಿಸ್ತು. ಇಲ್ಲಿ ಬಂದ್ ನೋಡಿದ್ರೆ ಆ ಜಾಗದಲ್ಲಿ ಒಂದು ಜಿಂಕೆ ಇತ್ತು. ಏನದು ಜಿಂಕೆನಾ? ಎಲ್ಲಿ? ಆ ಜಿಂಕೆ ಓಡ್ ಹೋಗ್ದಲ್ಲಿ ಇರ್ಲಿ ಅಂತ ನಾನು ಈ ಚಿಪ್ ತಗೋದು ಅದ್ರ ಮೇಲೆ ಇಟ್ಟಿದ್ದೀನಿ. ನಾನು ನಿನಗೋಸ್ಕರ ಕಾಯ್ತಾ ಇದ್ದೆ. ಜಿಂಕೆನ್ ಬೇಟೆ ಆಡ್ತಿಂದು ಎಷ್ಟು ದಿನ ಆಯ್ತು. ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ನೀನ್ ಆ ಕಡೆ ಸೈಡ್ ಹೋಗು, ನಾನು ಆ ಜಿಂಕೆನ್ ಹಿಡಿದು ತಿನ್ಬೇಕು. ಅಣ್ಣ ಅಣ್ಣ ಅವಸರ ಮಾಡ್ಬೇಡಣ್ಣ. ಈ ಚಿಪ್ಪನ್ನ ಜೋಪಾನವಾಗಿ ನೋಡ್ಕೋ. ನಾನು ಹೋಗಿ ಜಿಂಕೆನ ಬಿಳದಿಂದ ಆಚೆ ತೆಗೋದಿಕ್ಕೆ ಏರ್ಪಾಟ್ ಎಲ್ಲ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ನೀನ್ ಹೇಳೋದು ನಂಬೋ ತರಾನೇ ಇದೆ. ನೀನ್ ಹೋಗಿ ಎಷ್ಟೊತ್ತಲ್ಲಿ ಬರ್ತೀಯ? ಬೇಗ ಬಂದ್ಬಿಡ್ತೀನಿ. ಬೇಗ ಬಾ. ಈ ಮೊಲ ಎಲ್ಲಿ ಹೋಯ್ತು? ಕಾಣಿಸ್ತಾನೆ ಇಲ್ವಲ್ಲ. ಈ ಚಿಪ್ಪಿನ ಮೇಲೆ ಕೈ ಇಟ್ಕೊಂಡು ಅವಾಗಿಂದ ನಿಂತಿದ್ದು ನನ್ನ ಕೈಯೇ ನೋತಾ ಇದೆ. ಛೇ, ಅಯ್ಯೋ, ಇಲ್ಲಿ ಯಾವುದು ಏನು ಕಾಣ್ತಿಲ್ವಲ್ಲ. ಆ ಮೊಲ ನನ್ನನ್ನು ಸರಿಯಾಗಿ ಯಾಮಾರಿಸಿ ಹೋಗಿದೆ ಅಂತ ಅನ್ಸುತ್ತೆ. ಏ ಮೊಲವೇ, ನೀ ನನ್ನನ್ನು ನಂಬಿಸಿ ಸರಿಯಾಗಿ ಯಾಮಾರಿಸಿದ್ಯಲ್ಲ, ನನ್ನನ್ನು ಯಾಮಾರಿಸ್ತೀಯ ನೀನು. ಏಯ್ ಗೆಳೆಯ, ನನ್ನ ಸ್ವಲ್ಪ ತಿರುಗಿಸಿ ಹಾಕ್ತೀಯಾ? ನಿಮಗೆಲ್ಲ ಸಹಾಯನೇ ಮಾಡಬಾರ್ದು. ನೀನೊಬ್ಬ ಮೋಸಗಾರ. ನನಗೆ ಆಪತ್ತ ಬಂದಾಗ ನೀನು ನನ್ನ ಬಿಟ್ಟು ಓಡೋದಲ್ಲ. ಈಗ ಬೇಕಾದ್ರೆ ನಾನು ನಿನ್ನನ್ನು ಕಾಪಾಡ್ಬೋದು. ಮಾಡಿಲ್ಲ ಅಂದ್ರೆ ನಮ್ಮಿಬ್ರ ಮಧ್ಯೆ ವ್ಯತ್ಯಾಸ ಇರೋದಿಲ್ಲ. ನನ್ನನ್ನು ಕ್ಷಮಿಸ್ಬಿಡು ಗೆಳೆಯ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಗೆಳೆಯ. ಇನ್ನೊಂದ್ಸಲಿ ಈ ತರ ತಪ್ಪು ನಡೆಯಲ್ಲ, ನಿಜವಾಗ್ಲೂ. ಮಂಗಣ್ಣನಿಗೂ ಟೀಮಿಗೂ 1 ಪಾಯಿಂಟ್ ಸಿಕ್ಕಿರುತ್ತದೆ. ಹಾಗೆ ಒಟ್ಟು ಪಾಯಿಂಟ್ 4-3. ಉತ್ತಮರದಲ್ಲಿ ಕೆಂಪು ಸನ್ಯಾಸಿ. ಅದು ಒಳ್ಳೇದು. ಹೇಳು ಹೇಳು, ಬೇಗನೆ ಉತ್ತರ ಹೇಳು. ಉತ್ತರ ನಾನು ಹೇಳ್ತೀನಿ. ಆಲೋಚಿಸಿ ಹೇಳ್ಬೇಕು. ಉತ್ತರ ತಪ್ಪಿದರೆ ಪಾಯಿಂಟ್ ಆ ಕಡೆಗೆ. ಅಡಿಕೆ. ಉತ್ತರ ಸರಿಯಾಗಿದೆ. ಈಗ ಒಟ್ಟು ಪಾಯಿಂಟ್ 4-4. ಪುತುಂಬಿ ಕುರ್ಲ ಮಮ್ಮಿ ಕಲಕಲಕಮ್ಮ, ಪುತುಂಬಿ ಕೆರ್ಲ ಮಮ್ಮಿ ಚಲಕಲಕಮ್ಮ, ಪುತುಂಬಿ ಕರ್ಲ ಮಮ್ಮಿ ಕಲಕಲಕಮ್ಮ, ನನ್ನ ನನ್ನ ತನ್ನ 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 ತನ್ನ. ಆ ಕುಂಡಿಲಿ ಅಣ್ಣ ಬರ್ತಾ ಇದ್ದಾನೆ. ಹೋ, ಹಾಗಾದ್ರೆ ಆಟವೆಲ್ಲ ಅಡಿಮೇಲಾಗಲಿದೆ.
ಆ ಏನು ಎಲ್ಲರೂ ಸೇರಿ ಒಂದು ಗೂಢಾಲೋಚನೆ. ಏಯ್, ಒಂದೂ ಇಲ್ಲ ಕುಂದಿಲಿ. ನಾವೆಲ್ಲರ ಸೇರಿ ಒಗಟ್ಟಿನ ಆಟ ಆಡುತ್ತೀವಿ. ಒಗಟ್ಟು ಆಗಬಹುದಲ್ವೇ? ಹಾಗಾದ್ರೆ ನಾನು ಕೂಡ. ಆಗಲೇ ಯಾರದು ಆ ಟೀಮ್? ನಾವು ಮೂವರು ಒಂದು ಟೀಮ್. ನಾನು ಆನಗುಂಡನು ಆಮೆಯು ಒಂದು ಟೀಮ್. ಹಾಗಾದ್ರೆ ಕುಂದಿಲಿ ಯಾವ ಟೀಮಲ್ಲಿ? ನನಗೆ ಟೀಮೇ ಬೇಡ. ನಾನು ಒಬ್ಬನು ಸಾಕು. ನೀವೆಲ್ಲರೂ ಒಂದು ಟೀಮ್ ಆಗಿರಿ. ಅದು ಬೇಕೋ? ಅದು ಸಾಕು. ನನ್ನ ಪ್ರಶ್ನೆಗೆ ಉತ್ತರ ಹೇಳುವ ಬುದ್ಧಿವಂತ ಯಾರಿದ್ದರೆ ಈ ಟೀಮಲ್ಲಿ? ಆದ್ರೆ ಕೇಳಿ, ಮೊದಲನೆಯೇ ಪ್ರಶ್ನೆ ರೆಡಿ? ಕಾಲಲ್ಲೇ ಹಿಡಿದರೆ ಭುಜವನ್ನು ಹತ್ತುವುದು. ಕಾಲಲ್ಲಿ ಹಿಡಿದರೆ ಭುಜವನ್ನು ಹತ್ತುವುದು. ಗೊತ್ತಾಯ್ತು. ಉತ್ತರ ಮಂಗಣ್ಣ. ಹೋ, ನಾನು ಅಲ್ಲ. ಇದಕ್ಕ ಉತ್ತರ ನಾನಾಗಿ ಹೇಳ್ಬೋತೆ. ಮೂಡರು. ಯಾರಿಗೆ ಗೊತ್ತಿಲ್ವೇ? ಅಲ್ಲ, ನಾನೇ ಹೇಳಲೆ. ಉತ್ತರ ನಾ ಹೇಳುವ. ನೀನು ಹೇಳು ಹೇಳು. ಕೊಡೆ. ಉತ್ತರ ಸರಿಯಾಗಿದೆ. ಹೇ, ಹಾಗಾದ್ರೆ ಕೇಳಿಕೊ ಇನ್ನೊಂದು ಪ್ರಶ್ನೆ. ಕಪ್ಪಾಗಿದೆ ನನ್ನ ಬಣ್ಣ, ಎಲ್ಲಿ ಹೋದರೂ ನಾನಿದ್ದೇನೆ ನಿನ್ನ ಜೊತೆ. ಹೇಳು. ಏನೆಂದು? ಕಪ್ಪಾಗಿದೆ ನನ್ನ ಬಣ್ಣ, ಎಲ್ಲಿ ಹೋದರೂ ನಾನಿದ್ದೇನೆ ನಿನ್ನ ಜೊತೆ. ಹಾ, ಭೂತ. ಹೋಗೆ, ಅದು ಒಂದು ಅಲ್ಲ ಉತ್ತರ. ಏನು ಆಮೆ ಅಣ್ಣ, ಇದರ ಉತ್ತರ ನಿನಗೆ ಗೊತ್ತಿದೆಯೇ? ಗೊತ್ತು. ಅದು ನಿನಗೆ ಗೊತ್ತಿದೆಯೇ? ಉತ್ತರ ನೆರಳು. ಉತ್ತರ ಸರಿಯಾಗಿದೆ. ಹುಲಿಯಾಗಿ ಬಂದ ಕುಂದಿಲಿಯನ್ನ ಇಲಿಯಾಗಿ ಹೋಗಿಬಿಟ್ಟದು. ಅಲ್ಲದಿದ್ರು ನೀರಲ್ಲಿ ಇರುವವರಿಗೆ ತುಂಬಾನೇ ಬುದ್ಧಿ. ಅವನ ಒಂದು ಬುದ್ಧಿ. ಏ ಆಮೆ ಅಣ್ಣ, ಆದ್ರೆ ಓಟ ಸ್ಪರ್ಧೆಯಲ್ಲಿ ನನ್ನನ್ನು ಸೋಲಿಸಲು ಸಾಧ್ಯವೇ? ಗಿಳಿಯಕ್ಕನಿಗೆ ಸಾಧ್ಯವಿದೆ. ಕುಂದಿಲಿ ಅಣ್ಣನನ್ನು ಖಂಡಿತ ಸೋಲಿಸುವೆ. ನಿನ್ನೊಡನೆ ಅಲ್ಲ ಸ್ಪರ್ಧೆ, ಇವನೊಂದಿಗೆ, ಈ ಬುದ್ಧಿವಂತನೊಂದಿಗೆ. ಇವ ಬುದ್ಧಿಯಿಂದ ಓಡಲಿ, ಅಲ್ಲ ಮತ್ತೆ. ಬುದ್ಧಿಯಿಂದ ಓಡೋದು ತೊಂದರೆ ಆದೀತೆ. ಏಯ್, ಏನು ಹೇಳ್ತೀಯಾ? ಓಡುತ್ತೀಯಾ ಅಥವಾ ಸೋಲು ಒಪ್ಪುತ್ತೀಯಾ? ಅಯ್ಯೋ ಬೇಡ, ಸ್ಪರ್ಧೆಗೆ ನಾನಿಲ್ಲ. ಇಲ್ಲ, ಆಮೇನು ಓಡ್ತಾನೆ. ಆಮೆ ಅಣ್ಣನೇ ಗೆದ್ದು ಬರ್ತಾನೆ. ಗೆಲ್ತೀವಿ ಆಮೇಣ್ಣ. ನಾವು ಮನಸ್ಸು ಮಾಡಿದ್ರೆ ಗೆಲ್ಲದಿರೋದು ಒಂದೂ ಇಲ್ಲ. ಓಟ ಸ್ಪರ್ಧೆಗೆ ಬಂದಿರುವ ಆಮೆ ಅಣ್ಣ ಇಲ್ಲಿ ಬಂದಿರುತ್ತಾನೆ. ಕುಂದಿಲಿ ಅಣ್ಣ ಎಲ್ಲಿದ್ದರೂ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದು ಸೇರಬೇಕಾಗಿ ವಿನಂತಿ. ಏಯ್, ಇಂದ ಸರಿಯಲು ಇನ್ನ ಸಮಯವಿದೆ. ಏನು ಹೇಳ್ತೀಯಾ? ಓಡಲು ತಯಾರಾಗಿದ್ದೀಯಲ್ಲ ಅಲ್ಲುವೇ? ಅದೇ, ನಾನು ತಯಾರಾಗಿದ್ದೀನಿ. ನೋಡಿ, ಈಗ ಸ್ಪರ್ಧೆ ಆರಂಭವಾಗಲಿದೆ. ಕೊಡ್ಬೇಕಾದ ದಾರಿಗಳು: ಮಾನಸ ಕೆರೆ ಬದಿ, ದೇವರಗುಡ್ಡ ಹತ್ತಿ, ಮಂಡೂಕ ಕೆರೆ ಸುತ್ತಿ, ಕ್ಯಾರೆಟ್ ಕಾಡು ತಿರುಗಿ ಬಂದು ಇಲ್ಲಿ ಸೇರ್ಬೇಕಾಗಿದೆ. ಬಿಗಿರ ಹಾಕಿದಾಗ ಓಟ ಶುರು ಮಾಡಿ. ರೆಡಿ? ಕುತುಂಬಿ ಕುರ್ಲ ಮಮ್ಮಿ ಜಲಕಲಕಮ್ಮ, ಕುತುಂಬಿ ಕುರ್ಲ ಮಮ್ಮಿ ಜಲಕಲಕಮ್ಮ, ಕುತುಂಬಿ ಕುರ್ಲ ಮಮ್ಮಿ ಜಲಕಲಕಮ್ಮ, ತನ್ನ 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 ತನ್ನ. ಕೆರೆ ಬದಿದಾರಿ.
ದೇವರ ಗುಡ್ಡ ಹತ್ತಿ. ಹತ್ತಿಕೋ ಹತ್ತಿಕೋ, ಇನ್ನೂ ಹತ್ತಿಕೋ. ಮಂಡುಕ ಕೆರೆ ದಾಟಿದೆ, ದಾಟಿ ಬಿಡು. ಕ್ಯಾರೆಟ್ ಗಾಡು ಸುತ್ತಿ. ಕ್ಯಾರೆಟ್ ಗಾಡು ಸುತ್ತಬೇಕೆ? ಸ್ವಲ್ಪ ತಿಂದು ನಡೆಯುವ. ಹಾವು. ಹೊಟ್ಟೆ ತುಂಬಿದೆ ಸ್ಥಿತಿ. ಸ್ವಲ್ಪ ನಿದ್ದೆ ಮಾಡುವ. ಆತ ನಡೆದು ಬರುವಾಗ ರಾತ್ರಿ ಕಳೆದು ಬೆಳಗಾದಿದು. ಆಮೆ ಅಣ್ಣನಿಗೆ ಜೈ, ಆಮೆ ಅಣ್ಣನಿಗೆ ಜೈ, ಆಮೆ ಅಣ್ಣನಿಗೆ ಜೈ, ಆಮೆ ಅಣ್ಣನಿಗೆ ಜೈ, ಆಮೆ ಅಣ್ಣನಿಗೆ ಜೈ. ಇಲ್ಲಿ ಏನು ನಡೆಯಿತು? ಆಮೆ ಅಣ್ಣನಿಗೆ ಜೈ, ಆಮೆ ಅಣ್ಣನಿಗೆ ಜೈ, ಆಮೆ ಅಣ್ಣನಿಗೆ ಜೈ.